ದೊಡ್ಡ ಅರಳಗೆರೆ ಪಂಚಾಯಿತಿಯಲ್ಲಿ ದಲಿತರಿಗೆ ದ್ರೋಹ, ಹರಿಯದ ಚರಂಡಿ, ಮುಗಿಯದ ಸಂಕಷ್ಟ, ಅಧಿಕಾರಿಗಳ ಬೇಜವಾಬ್ದಾರಿಗೆ ನರಕ ಸದೃಶವಾದ ಭುವನಹಳ್ಳಿ ದಲಿತ ಕಾಲೋನಿ. ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣ ಎಲ್ಲಿ ಹೋಯಿತು? ಪಿಡಿಒ ವಿರುದ್ಧ ಭ್ರಷ್ಟಾಚಾರದ ಆರೋಪ. ಮೂಲಭೂತ ಸೌಕರ್ಯ ಕೊಡದಿದ್ರೆ ಚುನಾವಣೆ ಬಹಿಷ್ಕಾರ. ಭೀಮ್ ಸೇವಾ ಸಮಿತಿ ಎಚ್ಚರಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ದೊಡ್ಡ ಅರಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭುವನಹಳ್ಳಿ ಇಂದು ಸುದ್ದಿಯಲ್ಲಿ ಇದೆ. ಇಲ್ಲಿನ ದಲಿತ ಕಾಲೋನಿಯಲ್ಲಿ ಸುಮಾರು 70ಕ್ಕೂ ಹೆಚ್ಚು ಕುಟುಂಬಗಳು ಕಳೆದ 60 ವರ್ಷಗಳಿಂದ ವಾಸ ಮಾಡ್ತಾ ಇದೆ. ಆದರೆ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಕೂಡ ಇಲ್ಲಿನ ಜನರಿಗೆ ಮಾತ್ರ ನರಕಯಾತನೆ ತಪ್ಪಿಲ್ಲ. ಪಂಚಾಯಿತಿ ಕಚೇರಿಗೆ ಕೂಗಳತೆ ದೂರದಲ್ಲಿ ಇರುವ ಈ ಕಾಲೋನಿಯ ಚರಂಡಿಗಳು ತುಂಬಿ ತುಳುಕ್ತಾ ಇದ್ದು, ಕೊಳಚೆ ನೀರು ಜನರ ಮನೆ ಬಾಗಿಲಿಗೆ ಬಂದು ನಿಲ್ತಾ ಇದೆ. ಸವರ್ಣೀಯರ ಓಣಿಗಳಿಂದ ಹರಿದು ಬರುವ ಕೊಳಚೆ ನೀರು ದಲಿತರ ಮನೆ ಮುಂದೆ ನಿಲ್ಲುತ್ತಿರುವುದು ಇಲ್ಲಿನ ದುರಂತ. ಸೊಳ್ಳೆ ನೊಣಗಳ ಕಾಟದಿಂದಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ದಲಿತ ಕಾಲೋನಿಗಳ ಅಭಿವೃದ್ಧಿಗೆಂದು ಸರ್ಕಾರ ಮೀಸಲಿಡುವ ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಅನುದಾನ ಏನಾಯಿತು ಎಂಬುದು ಇಲ್ಲಿನ ನಿವಾಸಿಗಳ ನೇರ ಪ್ರಶ್ನೆ. ಅಭಿವೃದ್ಧಿ ಹೆಸರಲ್ಲಿ ಹಣ ದುರ್ಬಳಕೆ ಆಗ್ತಾ ಇದೆಯಾ ಎಂಬ ಅನುಮಾನ ಕಾಡ್ತಾ ಇದೆ. ಚುನಾವಣೆ ಬಂದಾಗ ಮಾತ್ರ ಕೈ ಮುಗಿದು ಬರುವ ಜನಪ್ರತಿನಿಧಿಗಳು ಅನಂತರ ಈ ಕಾಲೋನಿಯ ಕಡೆಗೆ ಮುಖ ಹಾಕಿಯೂ ಕೂಡ ನೋಡುತ್ತಿಲ್ಲ. 10 ಅಡಿ ಜಾಗದಲ್ಲಿ 3-4 ಮಂದಿ ವಾಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಮನೆಗಳಿಲ್ಲದೆ ಜನ ಬಾಡಿಗೆ ಮನೆಗಳಿಗೆ ಆಶ್ರಯ ಪಡೆಯುತ್ತಿದ್ದಾರೆ. ನಾವು ದಲಿತರು ಎಂಬ ಕಾರಣಕ್ಕೆ ನಮಗೆ ಮೂಲಭೂತ ಸೌಕರ್ಯ ಕೊಡದೆ ಅಸ್ಪೃಶ್ಯತೆ ಆಚರಿಸಲಾಗ್ತಾ ಇದೆಯಾ ಎಂದು ಗ್ರಾಮಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಪಿಡಿಒ ತನಕ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳ ಕೈಗೊಂಬೆಯಾಗಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಈ ಕೂಡಲೇ ಕಾಲೋನಿಗೆ ಚರಂಡಿ, ರಸ್ತೆ ಮತ್ತು ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡದಿದ್ರೆ ಭೀಮ್ ಸೇವಾ ಸಮಿತಿ ವತಿಯಿಂದ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಮುಂಭಾಗ ಬೃಹತ್ ತಮಟೆ ಚಳವಳಿ ನಡೆಸುವುದಾಗಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀಕಾಂತ್ ರಾವಣ್ ಮತ್ತು ತಂಡ ಎಚ್ಚರಿಕೆ ಕೊಟ್ಟಿದೆ. ದೊಡ್ಡಳಗೆರೆ ಗ್ರಾಮ ಪಂಚಾಯತಿ ಪಿಡಿಒಗೆ ಹೇಳಿದಿಕ್ಕಾರ. ಜೈ ಭೀಮ್, ನಮೋ ಬುದ್ಧಾಯ. ಮೊದಲೇನು ಇವತ್ತಿನ ಹೊಸಕೋಟೆ ತಾಲೂಕು ದೊಡ್ಡಳಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಭೂನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಇರ್ತೀವಿ. ನೋಡಿ, ಅದು ಎಂಟ್ರೆನ್ಸ್ ಭೂನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ವಾಸ ಮಾಡ್ತಕ್ಕಂತಹ ಕಾಲೋನಿಗೆ ಹೋಗುವಂತ ಎಂಟ್ರೆನ್ಸ್ ಅದಾಗಿರುತ್ತೆ. ಇದು ರಸ್ತೆಯಿಂದ ಮನೆಗಳಿಗೆ ಹೋಗೋದಾದ್ರೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ. ನೋಡಿ, ಚರಂಡಿ ನೋಡಿ, ಒಂದು 3-4 ಅಡಿ ಇದೆ ಚರಂಡಿ. ಇದ್ರಲ್ಲಿ ನಾವು ನಡ್ಕೊಂಡು ಹೋಗೋದು. ನಮಗೆ ವಿಶೇಷ ಅನುದಾನಗಳು ಯಾರು SC, STಗಳೇ, SCP, TSP ಅಂತ ಗ್ರಾಮ ಪಂಚಾಯತಿಯಲ್ಲಿ ದೊಡ್ಡದಾಗಿ ಜನಪ್ರತಿನಿಧಿಗಳು ಮೈಕ್ಗಳು ಇಟ್ಕೊಂಡು ಹೇಳೋದು ಏನು, ನಿಮಗಂತ ಕಾಲೋನಿಗಳಲ್ಲಿ ವಿಶೇಷವಾಗಿ ಅನುದಾನಗಳನ್ನ ಮಂಜೂರು ಮಾಡ್ತೀರಿ, ರೋಡ್ಗಳಾಕ್ತೀರಿ, ಮೋರಿಗಳಾಕ್ತೀರಿ ಅಂತ. ಅವ್ರ ಯೋಗ್ಯತೆಗೆ ಒಂದು ಮೋರಿ ಕ್ಲೀನ್ ಮಾಡ್ತೀರಿ, ಓಡಾಡೋಕ್ ದಾರಿ ಮಾಡ್ಸಕ್ ಯೋಗ್ಯತೆ ಎಲ್ಲ ನಮಗೆ ಸುಮ್ಮನೆ ಭರವಸೆಗಳು, ಸುಳ್ಳು ಭರವಸೆಗಳು ಕೊಡ್ತಾರೆ. ದಲಿತರು ವಾಸ ಮಾಡ್ತಕ್ಕಂತಹ ಮನೆಗಳ ಬಳಿ ಇರುವಂತಹ ಬಚ್ಚಲಿದು ಹೈಟೆಕ್ ಬಾತ್ರೂಮ್, ಇದು ಹೈಟೆಕ್ ಬಾತ್ರೂಮ್ ಮತ್ತೆ ಇದು ಗೀಜರ್ ಒಲೆ ನೋಡಿ ಯಾವ ರೀತಿ ಇದೆ. ನಿಮ್ಮ ಮಕ್ಕಳಿಗೆ ಓಟ್ಗಳು ಕೇಳಕ್ ಬರ್ತೀರಾ, ಇವತ್ತಿನ ಜನಪ್ರತಿನಿಧಿಗಳು ಅಂತೀರಲ್ಲ, ಜನಪ್ರತಿನಿಧಿ ಮಾಡೋ ಕೆಲಸ ನೀವೇನು ಮಾಡ್ತಾ ಇದ್ದೀರಾ? ಮೂಲಭೂತ ಸೌಕರ್ಯಗಳನ್ನ ಏನು ಕೊಡ್ತಾ ಇದ್ದೀರಾ? ಪ್ರತಿಯೊಂದಕ್ಕೂ ಒಂದೊಂದು ಯೋಜನೆ ಅಂತ ದುಡ್ಡು ಹೊಡಿತಾ ಇದ್ದೀರಾ. ನಮಗ್ ಬರೋ SC, TSP ಅಲ್ಲಿ ಬರೋ ದುಡ್ಡನ್ನ ನೀವು ಬಳಸ್ಕೊಂಡ್ರೆ ಪ್ರತಿಯೊಂದು ಮನೆಗೆ ಬಚ್ಚಲು ಒಂದೊಂದು ಮನೆ ಕಟ್ಕೊಂಡು ಒಂದೊಂದು ನಮ್ಗೆ ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡ್ಬೋದು. ಇದು ಓಡ್ತಾರ ಇಲ್ಲ ಸರ್, ಇದು ಓಡ್ತಾ ಇರಲ್ಲ ಸ್ವಾಮಿ, ಇದು ಕಾಡ್ತಾರ ಇದೆ ನೋಡಿ, ಇದೆಲ್ಲ ತೋರಿಸಿ. ನಮ್ಗೆ ಇಲ್ಲಿ ದಾರಿನೇ ಬಿಟ್ರು, ಅಲ್ಲಿ ಹೇಳಿ. ದಾರಿನೇ ಬಿಟ್ರು, ನಾವ್ ಎಲ್ಲಿ ಹೋಗೋದು ಕಂಡೋದ್ರಾಗ ಓದ್ತಾ ಇದ್ವಿ. ದಾರಿ ಇದೆ ಇಲ್ಲಿ ದಾರಿ ಐತೆ. ದಾರಿನ ಏನ್ ಮಾಡವ್ರೆ? ನಮ್ದು ಅಂತಾರೆ ಯಾರು? ಪಕ್ಕದಾಗ್ನು ನಿಮ್ದು ಅಂತ ಇದ್ದಾರೆ. ದಾರಿ ಬಿಡ್ತಾ ನಿಮ್ಗೆ ಓಡಾಡೋದಕ್ಕೆ. ನೋಡಿ, ಇಲ್ಲಿ ಪ್ರಭಾವಿಗಳು ಯಾವ ಮಟ್ಟಕ್ಕೆ ದಲಿತರ ಮೇಲೆ ಈ ಗ್ರಾಮದಲ್ಲಿ, ಭೂನಹಳ್ಳಿ ಗ್ರಾಮದಲ್ಲಿ ಯಾವ ಮಟ್ಟಕ್ಕೆ ದೌರ್ಜನ್ಯ ಅಂದ್ರೆ, ಇವತ್ತಿನ ದಿನ ಒಂದು ಕುಟುಂಬ ಇರೋದಲ್ಲಿ ದಾರಿ ವ್ಯವಸ್ಥೆ ಸಹ ಇರೋದಿಲ್ಲ. ದಾರಿ ವ್ಯವಸ್ಥೆ ಇದ್ರೂ ಅದನ್ನ ಓಡಾಡೋದಕ್ಕೆ ಕೂಡ ಏನೋ ಒಂದು ಅನುಕೂಲ ಮಾಡ್ತಿರತಕ್ಕಂತಹ ಕೈಲಾಗದಿರುವಂತ 4 PDO ಅಂತಾನು ನಾವು ಪ್ರಸ್ತಾಪ ಮಾಡಬಹುದು. ಪಾತ್ರೆಗಳು ಅಲ್ಲೇ ಉಜ್ಜೋದು, ಇದು ಚರಂಡಿ, ಇದು ಜಾಗ ಬೇರೆ ಎಲ್ಲೂ ಇಲ್ಲ, ಮನೆ ಮುಂದೆನೆ ಉಜ್ಜಬೇಕು. ಆ ನೀರು ಹೋಗೋದಕ್ಕೂ ಸಹ ಹೋದ್ಸಲ ನಾವು ಇದನ್ನ PDO ಗಮನ ಕೊಟ್ಟಿದ್ರು ಎಷ್ಟು ಬೇಜವಾಬ್ದಾರಿ ಅಂದ್ರೆ, ಇವತ್ತು ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅಂತ ಅವರು ಏನೋ ಅಧಿಕಾರದ ದರ್ಪ ತೋರಿಸ್ತಾ ಇದಾರೆ. ನೋಡಿ, ಇವೆಲ್ಲ ಬಚ್ಚಲುಗಳು, ಇವಾಗನು ಡೋರ್ಗಳಿಲ್ಲ. ಆ ಸಂಜೆಲಿರೋದು. ಬನ್ನಿ ಸರ್, 1 ನಿಮಿಷ ಬನ್ನಿ, ನಿಮ್ಗೆ ಇನ್ನ ಒಳ್ಳೆ ಚಿಂತೆ ತೋರಿಸ್ತೀನಿ. ನೋಡಿ, ಸ್ನಾನ ಮಾಡಕ್ಕೂ ಇವತ್ತಿನ ದಿನ ಸ್ನಾನ ಮಾಡ್ಕೊಳಕ್ಕೂ ಇವತ್ತಿನ ದಿನ ಒಂದು ವ್ಯವಸ್ಥೆ ಇಲ್ದಿರ ಪಾತ್ರೆಗಳಿಟ್ಕೊಂಡು
ಸೌದೆ ಒಲೆಗಳ ಮೇಲೆ ಇನ್ನೂರ್ಗೂ ಈ ಮಟ್ಟದಲ್ಲಿ ಇಷ್ಟೊಂದು ಮೂಲಭೂತ ಸೌಕರ್ಯಗಳಿಗೆ ಅವ್ರಿಗೆ ವಂಚಿತರಾಗಿದ್ದಾರೆ ಅಂದ್ರೆ ನೋಡಿ ನೋಡಿ ಇದು ಬಾತ್ರೂಮ್. ದೊಡ್ಡಳ್ಗರೆ ಗ್ರಾಮ ಪಂಚಾಯತಿ ಪಿಡಿಒಗೆ ಹೇಳಿ ಧಿಕ್ಕಾರ. ದೊಡ್ಡಳ್ಗರೆ ಗ್ರಾಮ ಪಂಚಾಯತಿ ಪಿಡಿಒಗೆ ಹೇಳಿ ಧಿಕ್ಕಾರ. ದೊಡ್ಡಳ್ಗರೆ ಪಂಚಾಯತಿ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ದೊಡ್ಡಳ್ಗರೆ ಗ್ರಾಮ ಪಂಚಾಯತಿ ಪಿಡಿಒಗೆ ಹೇಳಿ ಧಿಕ್ಕಾರ. ಏನಿವತ್ತಿನ ನಾವು ಧಿಕ್ಕಾರ ಕೂಗ್ತಾ ಇದ್ದೀರೋ ಈ ಹಿಂದೆ ನಾವು ಸಂಬಂಧಪಟ್ಟಂತ ಪಿಡಿಒ ಗಮನಕ್ಕೆ ಸ್ವಾಮಿ ನಮ್ಗೆ ಮೂಲಭೂತ ಸೌಕರ್ಯಗಳ ಒಂದು ತೊಂದರೆ ಇದೆ ಅಂತ ಗಮನ ಕೊಟ್ಟರು ಸಹ ಯಾವುದೇ ರೀತಿ ಗ್ರಾಮಕ್ಕೆ ಭೇಟಿ ನೀಡಿದಿರಾ, ದಲಿತರನ್ನ ಕಡೆಗಣಿಸಿ ಇವತ್ತಿನ ದಿನ ನಮಗ್ ಬರುವಂತಹ ಅನುದಾನಗಳನ್ನ ಸುಮ್ಮನೆ ಹೆಸರಿಗೆ ಮಾತ್ರ ಅನುದಾನ ಅಂತ ತೋರಿಸಿ ಇವತ್ತಿನ ದಿನ ನಮ್ಮನ್ನ ಈ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಇದಕ್ಕೆ ನೇರ ಕಾರಣ ಅಂದ್ರೆ ದೊಡ್ಡ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ಅದೇ ರೀತಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಯಾರು ಇಒ ಇದಾರೆ ಹೊಸಕೋಟೆ ತಾಲೂಕ್ ಪಂಚಾಯತ್ ಇಒನು ಸಹ ಇದಕ್ಕೆ ನೇರ ಹೊಣೆಗಾರ ಆಗ್ತಾರಂತ ಇವತ್ತಿನ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ತಮ್ಮ ಗಮನಕ್ಕೆ ಮುಟ್ಟಿಸ್ತಾ ಇದ್ದೀರಿ. ಅತಿ ಶೀಘ್ರದಲ್ಲಿ ಗ್ರಾಮದಲ್ಲಿರತಕ್ಕಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸದೇ ಇದ್ದಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಮಟ್ಟದ ಅರಬತ್ತಿಲ ಹೋರಾಟದ ಬಿಸಿಯನ್ನು ಇದೇ ಬೂನಹಳ್ಳಿ ಗ್ರಾಮದಿಂದ ಕಾಲ್ನಡಿಗೆಯಿಂದ ನಾವು ನಡ್ಕೊಂಡ್ ಬಂದಲ್ಲಿ ಪ್ರತಿಭಟನೆ ಬಿಸಿ ಮುಟ್ತಿರಂತ ಒಂದಿನ ತಮ್ಮ ಗಮನಕ್ಕೆ ಕೊಡ್ತಾ ಇನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್. ಕನಿಷ್ಠ ಸೌಲಭ್ಯಗಳು ಇಲ್ಲದೆ ನರಳುತ್ತಿರುವ ಈ ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗುತ್ತದೆಯೇ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರಿಯುತ್ತಿದೆಯೇ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಹೊಸಕೋಟೆ.